ಒಂದು ವೇಳೆ ಅವಳಿಗೆ ಶಿಕ್ಷೆ ಆಗಿ ಅವಳು ಜೈಲಲ್ಲೇ ಉಳ್ಕೊಂಡ್ಬಿಟ್ರೆ ಆಗ ನೀನೇನ್ ಮಾಡ್ತೀಯ? ನೋಡು, ಪ್ರಾಕ್ಟಿಕಲ್ ಆಗಿ ನೀನ್ ಯೋಚನೆ ಮಾಡು. ಅರ್ಜುನ್, ಯಾವತ್ತಿದ್ರು ನಾವಿಬ್ರೇ ಮೇಡ್ ಫಾರ್ ಈಚ್ ಅದರ್. ಅದನ್ನ ಒಪ್ಕೊಂಡು ನನ್ನ ಮದುವೆ ಆಗು ಅರ್ಜುನ್. ಬೇಡ ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಈ ತರ ಚೀಪ್ ಆಗಿ ಯೋಚನೆ ಮಾಡೋದು ನಿನ್ ವಂಶಕ್ಕೆ ಆಗಿ ಬಂದಿದೆ ಅಲ್ವಾ? ನೋಡು, ನಾನು ಭಾರ್ಗವಿ ಯಾವತ್ತೂ ದೂರ ಆಗಲ್ಲ. ಇನ್ನೂ ಅಂತ ಕನ್ಸು ಕಾಣ್ತಿದ್ರೆ ಅದನ್ನ ಇವತ್ತೇ ಬಿಟ್ಟು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ. ಊಟ ತಿಂಡಿ ಬಿಟ್ಟು ಮಾತ್ರಕ್ಕೆ ನೀನ್ ನನ್ನ ಭಾರ್ಗವಿ ಆಗಲ್ಲ. ಅಂಡ್ ಈ ಎಲ್ಲ ನಾಟಕಕ್ಕೆ ನನ್ ಮನ್ಸು ಕರಗಲ್ಲ. ನೋಡು, ಇದು ನಾನು ನಿನಗೆ ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನೀನ್ ಹೀಗೆಲ್ಲ ನಡ್ಕೊಂಡ್ರೆ ನನ್ ಮನೆಯೊಳಗೂ ನಿನ್ನ ಕಾಲಿಡಕ್ ಬಿಡಲ್ಲ. ನೆನ್ಪಿಟ್ಟು. ಅಲ್ಲ ಅರ್ಜುನ್, ಅದ್ಗೆ ನಂಗೊಂದ್ ಸ್ವಲ್ಪ ಕೆಲಸ ಇದೆ. ಭಾರ್ಗವಿ ಅವ್ರನ್ನ ಬಿಡ್ಸಕ್ಕೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಅದು ಹೇಗೆ ಆ ಭಾರ್ಗವಿನ ಕಾಪಾಡ್ಕೋತಾನೋ ನಾನು ನೋಡ್ತೀನಿ. ಆ ದೇವ್ರೇ ಧರೆಗಿಳಿದ್ ಬಂದ್ರು ಅವಳನ್ನ ಕಾಪಾಡೋಕ್ ಚಾನ್ಸೇ ಇಲ್ಲ. ಹಾಗ ಅವಳನ್ನ ಲಾಕ್ ಮಾಡಿದ್ದೀನಿ. ರಿಲ್ಯಾಕ್ಸ್ ಮಂದನ. ಅರ್ಜುನ್ ಒಪ್ಕೊಳ್ಳಿ ಬಿಡ್ಲಿ, ನಿನ್ನ ಅವನ ಮದ್ವೆನ ನಾನ್ ಮಾಡಿಸ್ತೀನಿ. ಯಾರಿಗಾದ್ರೂ ತೊಂದರೆ ಆದರೆ ನನ್ನ ಮಗಳು ಹೋಗಿ ಅವ್ರ ಸಹಾಯಕ್ಕೆ ನಿಲ್ತಾ ಇರ್ತಳು. ಆದ್ರೆ ಇವತ್ತು ನನ್ನ ಮಗಳಿಗೆ ತೊಂದರೆ ಆಗಿದೆ. ಯಾರೊಬ್ರು ಸಹಾಯಕ್ಕೆ ಬರ್ತಾ ಇಲ್ಲ. ಹೇಗಪ್ಪ ನನ್ನ ಮಗಳನ್ನ ಕಾಪಾಡೋದು? ಸರ್ ಬಂದ್ರು. ಸಂಧ್ಯಾ, ನೀನೇನು ಹೆದರ್ಕೋಬೇಡ, ನಮ್ ಸರ್ ಎಲ್ಲ ನೋಡ್ಕೋತಾರೆ. ಸರಿ. ಹೌದು ಸಂಧ್ಯಾ, ಯಾವುದೇ ಕಾರಣಕ್ಕೂ ಇವತ್ತು ಭಾರ್ಗವಿ ಆಚೆ ಬರಬಾರ್ದು. ಎಲ್ಲ ಅರ್ಥ ಆಗಿದ್ಯಾ? ನೋಡಿ ಸಂಧ್ಯಾ, ನಾವೇನು ಹೇಳ್ಕೊಟ್ವೋ ಅಷ್ಟೇ ಮಾಡು, ಬೇರೆ ಏನು ಮಾಡಕ್ ಹೋಗ್ಬೇಡ. ಸರಿ ಸರ್, ಬೃಂದಕ್ಕ ನನಗೆಲ್ಲ ಹೇಳಿದ್ದಾರೆ. ನೀವು ಕೊಟ್ಟಿರೋ ದುಡ್ಡಿಗೆ ನಾನೇನು ಮೋಸ ಮಾಡಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ಪುಟಿ, ನಿನ್ನನ್ನು ಯಾವ ಪರಿಸ್ಥಿತಿ ತಂದ್ಬಿಟ್ರು ತುಂಬಾ ಕಷ್ಟ ಆಗ್ತಿದೆ ಕಣೋ. ಬೇಲ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದೀನಿ ಕಣೋ. ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಎಲ್ರು ಆ ಶಕ್ತಿ ಪ್ರಸಾದ್ ಎದುರ್ತಾ ಇದ್ದಾರೆ. ನಾನೇ ಕೋರ್ಟ್ ಕಪಿಯರ್ ಆಗಿ ಕೊಡಿಸ್ಬೇಕು ಅಂತ ಇದ್ದೆ. ಆದ್ರೆ ಏನ್ ಮಾಡು, ಆಗಲ್ಲ ನನ್ನ ಕೈಲಿ. ಒಬ್ಬ ತಂದೆಯಾಗಿ ನಿನ್ನನ್ನು ಕಾಪಾಡ್ಕೊಳಕ್ಕೆ ಆಗ್ಲಿಲ್ಲ ಕಣೋ ನನ್ನ ಕೈಲಿ. ಸೋತೋಗ್ಬಿಟ್ಟೆ ನಾನು.
ನನ್ನ ಕ್ಷಮಿಸ್ಬಿಡು ಮಕ್ಳು. ಅಪ್ಪ ಏನ್ ಮಾಡ್ತಿದ್ದೀರಾ ಅಪ್ಪ? ಬಿಡಿ ನೀವು. ಯಾಕಪ್ಪ ಹೀಗೆಲ್ಲ ಹೇಳ್ತಿದ್ದೀರಾ? ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ? ನೋಡಿ, ನೀವೇನು ಭಯ ಪಡ್ಬೇಡಿ. ನೀವು ಭಯ ಪಟ್ರೆ ಅಮ್ಮನೂ ಭಯ ಪಡ್ತಾರೆ. ನೀವೇ ಹೇಳ್ತಿದ್ರಲ್ಲ ಅಪ್ಪ, ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಥರ, ಅದನ್ನ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ. ಆ ಮಾತಿನ ಮೇಲೆ ನನಗೆ ವಿಶ್ವಾಸ ಇದೆ ಅಪ್ಪ. ನೋಡಿ, ನೀವು ದುಃಖ ಪಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ರೀ ಸ್ವಾಮಿ, ಆರೋಪಿಗಳ ಜೊತೆ ಹೀಗೆಲ್ಲ ಮಾತಾಡೋಗಿಲ್ಲ. ಬೇಲ್ ಕೊಡಿಸ್ಬೇಕಂತೆ ಯಾರು ಸಿಕ್ತಿಲ್ವಂತೆ. ಇವಳು ಮಾಡಿರೋ ಗನಾಂಧಾರಿ ಕೆಲ್ಸಕ್ಕೆ ಯಾರೀ ಬೇಲ್ ಕೊಡಕ್ ಬರ್ತಾರೆ? ಶಕ್ತಿ ಪ್ರಸಾದ್ ಅವ್ರನ್ನ ಎದುರಾಕೊಂಡವ್ರಿಗೆ ಜೈಲೇ ಗತಿ. ನನ್ನ ಮಗಳು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಸರ್. ಇವಳು ನ್ಯಾಯವಾಗಿ ಕೇಸ್ ನಡೆಸ್ತಾ ಇತ್ತು. ನೀವು ಸರ್ಕಾರಿ ನೌಕರು, ಯಾಕೆ ಸರ್ ಈ ತರ ಮಾತಾಡ್ತೀರ? ಆಗಿರೋ ಮೋಸದ ಬಗ್ಗೆ ತನಿಖೆ ಮಾಡಿ ಸರ್. ತನಿಖೆ ಮಾಡ್ಬೇಕಾ? ಇಷ್ಟೊತ್ತು ಹೇಳದ್ನಲ್ಲ, ನಿಮಗೆ ಅರ್ಥ ಆಗ್ಲಿಲ್ವಾ? ಯಾಕೆ ಆಮೇಲೆ ನನ್ನನ್ನು ನಿಮ್ ತರ ಯಾವ್ದಾದ್ರು ಫ್ರಾಡ್ ಕೇಸಲ್ಲಿ ಡಿಪಾರ್ಟ್ಮೆಂಟ್ ಇಂದ ಆಚೆ ಹಾಕ್ತಾರೆ? ಅಪ್ಪ ಮಗಳು ಸರಿಯಾಗಿದ್ದೀರಾ? ನಡಿಯಮ್ಮ. ಸರ್, ಇವತ್ತು ಭಾರ್ಗವಿ ಕತೆ ಮುಗಿಯುತ್ತಲ್ವಾ? ಇನ್ಮೇಲೆ ಅವಳ ಕಾಟ ಇರಲ್ಲ. ಲುಕ್ಸ್ ಲೈಕ್ ಇಟ್ ಸ್ಯಾಮ್. ಆದ್ರೂ ಆ ಎಲ್ಲ ಅಡೆತಡೆಗಳನ್ನು ಮೀರಿ ಅವಳು ಹೊರಗಡೆ ಬಂದ್ರು ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಏನಮ್ಮ ಸೊಸೆ ರಾಣಿ, ಇಷ್ಟೊಂದು ಮುಖ ಊದಿಸ್ಕೊಂಡ್ ಕೂತಿದ್ಯಾ? ಯಾಕೆ ರಾಜ್ಯಭಾರ ಮಾಡೋದಕ್ಕೆ ನಮ್ ಮನೆ ಸಾಕಾಗ್ಲಿಲ್ವಾ? ಇಡೀ ರಾಜ್ಯನೇ ಬೇಕಾಗಿದ್ಯಾ? ಬೆಕ್ಕಿಗೆ ಆಟ, ಇಲಿಗ್ ಪ್ರಾಣ ಸಂಕಟ ಅಂತಾರೆ. ಈಗೇನಾಯ್ತು ಅಂತ ಮುಖ ಊದಿಸ್ಕೊಂಡಿದ್ಯಾ? ಆ ನಿಮ್ಮ ದೊಡ್ಡ ಮಗಂಗೆ ನಾನ್ ಏನ್ ಮಾಡಿದ್ರು ತಪ್ಪಾಗೆ ಕಾಣತ್ತೆ. ಆ ಭಾರ್ಗವಿ ಜೈಲ್ಗೆ ಹೋಗಿದ್ದು ನನ್ನಿಂದಂತೆ. ಅವಳು ಈ ಮನೆ ಸೊಸೆ ಅಂತೆ. ಅದೇ ಸೆಟ್ಟಲ್ಲಿ ನಾನ್ ಮಾಡ್ಕೊಟ್ಟಿದ್ದ ತಿಂಡಿನ ಬೇಡ ಅಂತ ಹೋದೆ. ಬೃಂದ, ಅವನ್ ಅಂತೆ ಕಂತೆ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಅವಳು ಯಾವತ್ತೂ ಈ ಮನೆ ಸೊಸೆ ಆಗೋದಕ್ ಸಾಧ್ಯನೇ ಇಲ್ಲ. ಅವಳಿದ್ರೆ ನಮ್ಮೆಲ್ರ ನೆಮ್ಮದಿನೂ ಹಾಳು, ಈ ಮನೇನೂ ಹಾಳು. ನೀನ್ ನೆಕ್ಲೆಸ್ ಬೇಕು ಅಂತ ಕೇಳಿದ್ಯಲ್ಲ, ತಗೋ. ಅತ್ತೆ, ಇದು ನಿಜವಾಗ್ಲೂ ನಂಗೆನಾ?
ಅತ್ತೆ ಇದನ್ನ ನೀವೇ ನಿಮ್ ಕೈಯಾರೆ ಹಾಕ್ತೀರಾ? ನನಗ್ ಖುಷಿ ಆಗತ್ತೆ. ಅತ್ತೆ ಇದನ್ನ ಚೂರು ಟೈಟ್ ಮಾಡ್ತೀರಾ? ಅತ್ತೆ ನಿಮಗ್ ಬಂದಿರೋ ಈ ಒಳ್ಳೆ ಬುದ್ಧಿನೇ ನಿಮ್ ಮಗಂಗೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ಸ್ವಲ್ಪ ಹೇಳ್ಕೊಡ್ತೀರಾ? ಈ ಮನೆಗ್ ಮಾತ್ರ ಅಲ್ಲ, ಅವನ್ ಜೀವನಕ್ಕೂ ನಾನೇ ಮಹಾರಾಣಿ ಅಂತ ಅವ್ನಿಗೆ ಸ್ವಲ್ಪ ಹೇಳ್ತೀರಾ? ಗಂಡ ಹೆಂಡತಿ ವಿಷಯ ನನಗೆ ಯಾಕೆ? ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಅಯ್ಯೋ ಅದ್ ಹೇಗಾಗತ್ತತ್ತೆ? ಇಷ್ಟು ದಿನ ನಾವಿಬ್ರು ದೂರ ಆಗ್ಬೇಕು ಅಂದಾಗೆಲ್ಲ ತಾವೇ ಮುಂದೆ ನಿಂತು ಕಡ್ಡಿಗೀರಿಲ್ವಾ? ಬೆಂಕಿ ಹಚ್ಚಿಲ್ವಾ? ಈಗ್ಲೂ ನೀವೇ ಒಂದ್ ಮಾಡ್ಬೇಕು. ಅರ್ಥ ಆಯ್ತಾ ಅತ್ತೆ? ಇಲ್ಲ ಮಾವಂಗ್ ಹೇಳ್ತೀನಿ. ಮಾವನೋ ನೀವು ಯೋಚನೆ ಮಾಡಿ. ಸರಿ ಸರಿ, ಒಂದ್ಸಲ ಚರಣ್ ಜೊತೆ ನಾನೇ ಮಾತಾಡ್ತೀನಿ. ನೀವೊಬ್ಬ ಅತ್ಯುತ್ತಮ ಯುವ ಲಾಯರ್ ಅನ್ಕೊಂಡಿದ್ದೆ. ಆದ್ರೆ ಈ ಕೇಸಲ್ಲಿ ಸುಳ್ಳು ಸಾಕ್ಷ್ಯ ನೀಡಿ ಈ ಕೋರ್ಟ್ಗೆ ಅನ್ಯಾಯ ಮಾಡಿದ್ದೀರ. ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಕ್ ಹೊರಟಿದ್ದೀರಿ ಅನ್ನೋ ಅಪವಾದ ಬಂದಿದೆ. ಏನ್ ಹೇಳ್ತೀರಾ ಭಾರ್ಗವಿ? ಮೈ ಲಾರ್ಡ್, ನನ್ನ ಹತ್ರ ಹೇಳೋಕೆ ಮಾತುಗಳೇ ಇಲ್ಲ. ಒಂದು ಬಡ ಹೆಣ್ಣಿನ ಶೋಷಣೆ ವಿರುದ್ಧ ಶುರುವಾಗಿದ್ದ ಹೋರಾಟ ಇದು. ಸಣ್ಣ ಸಸ್ಯ ತರ ಶುರುವಾಗಿದ್ದ ವಿಷಯ ಇವತ್ತು ಹೆಮ್ಮರ ಆಗಿದೆ. ಆದ್ರೆ ಆ ಮರದಲ್ಲಿರೋ ಸತ್ಯದ ಎಲೆಗಳು ಉದುರಿ ಹೋಗಿದೆ. ಸುಳ್ಳಿನ ಕಾಯಿಗಳು ಮಾತ್ರ ಉಳ್ಕೊಂಡಿದೆ. ನಾನು ಹಾಜರುಪಡಿಸಿರೋ ಅಷ್ಟು ಸಾಕ್ಷಿಗಳು ನಿಮ್ಮ ಮುಂದೆನೇ ಇದೆ ಯುರಾನ. ಅದರಲ್ಲಿರೋ ಪ್ರತಿಯೊಂದು ಸಾಕ್ಷಿನೂ ನಾನು ನನ್ನ ಪ್ರಾಣನ ಒತ್ತೆ ಇಟ್ಟು ಹುಡುಕಿದ್ದೀನಿ. ಪೊಲೀಸ್ ಇನ್ವೆಸ್ಟಿಗೇಷನ್, ಫೊರೆನ್ಸಿಕ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವೆಲ್ಲವನ್ನು ನಾನು ನಾಲ್ಕು ಸಲ ಸ್ಟಡಿ ಮಾಡಿ
ಅಪ್ಲಿಕೇಶನ್ ಹಾಕಿದ್ದೀನಿ. ಇದರಲ್ಲಿ ಸಿತಾರ ಶಕ್ತಿ ಪ್ರಸಾದ್ ಅವರ ಕೈವಾಡ ಇದೆ ಅನ್ನೋದು 100% ಸತ್ಯ ಇವರವನ. ಆದ್ರೆ ಈಗ ಅಪೋಸಿಷನ್ ಲಾಯರ್ ತಂಡ ಆ ಸತ್ಯನ ಮುಚ್ಚ ಹಾಕ್ತಾ ಇದೆ. ನನ್ನ ವಿರುದ್ಧ ಅಪವಾದ ಹೊರಿಸ್ತಾ ಇದ್ದಾರೆ. ಸರ್, ಇವಳು ಮತ್ತದೇ ಕಾಗೆ ಗುಬ್ಬಿ ಕತೆ ಹೇಳ್ತಾ ಇದ್ದಾಳೆ. ಇವಳು ಹೇಳ್ತಿರೋ ನಿಜನೇ, ಆದ್ರೆ ಇವಳು ಮಾತನ್ನ ಯಾರು ನಂಬ್ತಾರೆ ಸರ್? ಇವಳು ಪರವಾಗಿ ನಿಲ್ಲಕ್ಕೆ ಯಾರು ಬರಲ್ಲ ಬಿಡು. ನಿನ್ನ ಕಡೆಯಿಂದ ವಾದ ಮಾಡಕ್ಕೆ ಯಾರಾದರೂ ಬಂದಿದ್ದಾರಾ ಭಾರ್ಗವಿ? ಇಲ್ಲ ಇವರವನ. ಹಾಗಾದ್ರೆ ಕೋರ್ಟ್ ಕಡೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡೋಣ? ಬೇಡ ಇವರವನ. ಈ ಕೇಸಲ್ಲಿ ಯಾರಾದ್ರೂ ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನನ್ಗಿಲ್ಲ. ನನ್ ಪರವಾಗಿ ನಾನೇ ವಾದ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಸರ್, ನಿಮ್ಮ ಎದುರುಗಡೆ ನಿಲ್ಲೋಕೆ ಯಾರೂ ಧೈರ್ಯ ಮಾಡಿಲ್ಲ. ಇಲ್ಲಿ ಏನ್ ನಡೀತಿದೆ ಅತ್ತೆ? ಇವತ್ತೇ ಹಿಯರಿಂಗ್ ಇದೆ. ಮನೆಯವರೆಲ್ಲ ಭಾರ್ಗವಿದೆ ತಪ್ಪು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಭಾರ್ಗವಿ ತಪ್ಪು ಮಾಡಿದಾಳೆ ಅಂತ ಅಂತೀರಾ? ನಿನಗೇನ್ ಅನ್ನಿಸ್ತಿದೆ ರುದ್ರ? ನಮ್ ಭಾರ್ಗವಿ ತಪ್ಪು ಮಾಡಿರಲ್ಲ ಅತ್ತೆ. ಯಾವುದೇ ಒಂದ್ ಕೆಲ್ಸ ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡೋ ಬುದ್ಧಿ ಅವಳಲ್ಲಿದೆ. ಆದ್ರೆ ಸಂಧ್ಯಾನೆ ಭಾರ್ಗವಿ ಎದುರುಗಡೆ ನಿಂತ್ಕೊಂಡಿದ್ದಾಳಲ್ಲ. ಈ ಮನೇಲಿ ಏನ್ ನಡೀತಿದೆ, ಯಾವ್ದ್ ಸತ್ಯ ಯಾವ್ದ್ ಸುಳ್ಳು ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಆದ್ರೂ ಆ ಸಂಧ್ಯಾ ಬಗ್ಗೆ ಯಾಕೋ ನನಗೆ ನಂಬಿಕೆನೆ ಬರ್ತಾ ಇಲ್ಲ ರುದ್ರ. ಅವಳು ವಿಚಾರದಲ್ಲಿ ಏನೋ ಲೋಪ ಕಾಣಿಸ್ತಿದೆ. ನಮ್ ಸಂಧ್ಯಾ ಹೀಗಿರ್ಲಿಲ್ಲ ಅನ್ನಿಸ್ತಿದೆ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಮ್ ಕಣ್ಣು ಕಾಣದೇ ಇರೋದು ಭಾರ್ಗವಿ ಕಣ್ಣು ಕಾಣಿಸುತ್ತೆ. ಅವಳು ಬಂದ್ರೆ ಈ ನಿಗೂಢತೆ ಬಗ್ಗೆ ಕಂಡಿಡಿತಾಳೆ. ಅತ್ತೆ, ಆದ್ರೆ ನಿಗೂಢತೆನ ಕಂಡಿಡಿಯಕ್ಕೆ ಭಾರ್ಗವಿ ಹೊರಗಡೆ ಬರ್ಬೇಕಲ್ವಾ? ಸಾಕ್ಷಿಗಳೆಲ್ಲ ಅವಳ ವಿರುದ್ಧನೇ ಇದೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೋ ಏನು? ಭಯ ಪಡ್ಬೇಡ ರುದ್ರ. ಕೊಲ್ಲೋಕೆ 100 ಕೈಗಳಿದ್ರೆ ಕಾಯೋಕೆ 1 ಕೈ ಆದ್ರೂ ಇದ್ದೇ ಇರುತ್ತೆ. ಇಷ್ಟು ಜನರ ಮಧ್ಯೆ ಆ ದೇವ್ರು ನಮ್ ಭಾರ್ಗವಿನ ಕಾಪಾಡೋಕೆ ಯಾರನ್ನೂ ಕಳಿಸಲ್ಲ ಅನ್ಕೊಂಡಿದ್ಯಾ?
ಭಾರ್ಗವಿ, ನಿನ್ನ ಪರವಾಗಿ ವಾದ ಮಾಡಕ್ಕೆ ಒಂದು ಪೆಟಿಷನ್ ಬಂದಿದೆ.